ಈಗ ನೋಡಿ ಕ್ವಶನ್ನು, ಇಫ್ ಯು ಈಸ್ ಈಕ್ವಲ್ ಟು ಏನು ಆರ್ ಕಮ ಎಸ್ ಕಮ ಟಿ ವೇರ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ, ಎಸ್ ಈಸ್ ಈಕ್ವಲ್ ಟು ವೈ ಬೈ ಝೆಡ್, ಟಿ ಈಸ್ ಈಕ್ವಲ್ ಟು ಝೆಡ್ ಬೈ ಎಕ್ಸ್, ಪ್ರೂವ್ ದಟ್ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ಝೆಡ್ ಇಂಟು ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 0. ಈ ಥರ ಕೇಳಿದ್ರೆ ಹೆಂಗೆ ಮಾಡ್ತೀರಾ ಸೊಲ್ಯೂಷನ್? ಫಸ್ಟ್ ಏನು ಮಾಡಬೇಕು, ಇದನ್ನ ಬರ್ಕೊಳ್ಳಿ, ಹೇಳಿ ಏನಾಗುತ್ತೆ. ಯು ಈಸ್ ಈಕ್ವಲ್ ಟು ಎಫ್ ಆಫ್ ಆರ್ ಕಮ ಎಸ್ ಕಮ ಟಿ ವೇರ್ ಆರ್ ಅಂದ್ರೇನು, ಎಸ್ ಅಂದರೆ ಟಿ ಅಂದರೆ ಝೆಡ್ ಬೈ ಎಕ್ಸ್, ದೇರ್ ಫೋರ್ ಅಂತ ಬರೆದು ಇಲ್ಲಿ ನೋಡಿ, ಯು ಬಂದು ಫಂಕ್ಷನ್ ಆಫ್ ಆರ್ ಎಸ್ ಟಿ, ಆರ್ ಎಸ್ ಟಿ ಬಂದು ಫಂಕ್ಷನ್ ಆಫ್ ಏನು ಎಕ್ಸ್ ವೈ ಝೆಡ್. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ಫಸ್ಟ್ ಯುನ ಯಾವುದರಲ್ಲಿ ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಆರ್, ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಯುನ ವಿತ್ ರೆಸ್ಪೆಕ್ಟ್ ಟು ಎಸ್ಸು, ಎಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಯುನ ವಿತ್ ರೆಸ್ಪೆಕ್ಟ್ ಟು ಟಿ, ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೇಳಿ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಆರ್ ಬೈ ಡೋ ಎಕ್ಸ್, ಡೋ ಯು ಬೈ ಡೋ ಎಸ್ ಬೈ ಡೋ ಎಕ್ಸ್, ಡೋ ಯು ಬೈ ಡೋ ಟಿ ಬೈ ಡೋ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಅಬ್ಸರ್ವ್ ಮಾಡಿ, ಡೋ ಯು ಬೈ ಡೋ ಎಕ್ಸ್ ಬೇಕು ನಮಗೆ ಈಸ್ ಈಕ್ವಲ್ ಟು, ಇಲ್ಲಿ ಯುನ ಹಂಗೆ ಇಟ್ಕೊಳ್ಳಿ, ಡೋ ಯು ಬೈ ಡೋ ಆರ್ನ ಹಂಗೆ ಇಟ್ಕೊಳ್ಳಿ, ಯು ಇರುತ್ತಲ್ವ ಅದನ್ನ ಹಂಗೆ ಇಟ್ಕೊಳ್ಳಿ. ಡೋ ಆರ್ ಬೈ ಡೋ ಎಕ್ಸ್ ಅಂದರೆ ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಲ್ಲಿ ಎಕ್ಸ್ ಬೈ ವೈ ಅಂದರೆ ಅರ್ಥ ಏನು, 1/y ಇಂಟು ಎಕ್ಸ್ ಇದ್ದಂಗೆ, 1/y ಕಾನ್ಸ್ಟೆಂಟ್ ಅಲ್ವಾ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಪ್ಲಸ್ ಡೋ ಯು ಬೈ ಡೋ ಎಸ್ಸು. ಇಲ್ಲಿ ಡೋ ಎಸ್ ಬೈ ಡೋ ಎಕ್ಸ್ ಅಂದರೆ ಎಸ್ಸಲ್ಲಿ ಎಕ್ಸ್ ಇದೆಯಾ, ಇಲ್ಲ ಅಲ್ವಾ, ಎಕ್ಸ್ ಇಲ್ಲ ಅಂದರೆ ಡಿಫ್ರೆನ್ಷಿಯೇಷನ್ ಏನು 0. ಡೋ ಯು ಬೈ ಡೋ ಟಿ ಹಂಗೆ ಇರಲಿ. ಇಲ್ಲಿ ಝೆಡ್ ಬೈ ಎಕ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಝೆಡ್ ಕಾನ್ಸ್ಟೆಂಟು, 1/xಗೆ ಡಿಫ್ರೆನ್ಷಿಯೇಷನ್ ಏನು -1/x², ಝೆಡ್ ಇಂಟು ಹೇಳಿ -1/x². ಏನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 1/y ಡೋ ಯು ಬೈ ಡೋ ಆರ್, ಆಮೇಲೆ 0 ಪ್ಲಸ್ ಇಂಟು ಮೈನಸ್ z/x² ಡೋ ಯು ಬೈ ಡೋ ಟಿ. ಅರ್ಥ ಆಯ್ತಲ್ವಾ? ಈಗ ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಬೇಕು, ಯಾಕಂದರೆ ನಮಗೆ ಬೇಕಾಗಿರೋದು ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್. ಹೇಳಿ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ x/y ಡೋ ಯು ಬೈ ಡೋ ಆರ್. ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, z/x ಡೋ ಯು ಬೈ ಡೋ ಟಿ. ಇಲ್ಲಿ ಸಿಮಿಲರ್ಲಿ ಅಂತ ಬರಿಬೇಕು, ಏನಂತ ಬರಿಬೇಕು, ವಿ ಹ್ಯಾವ್ ಬೈ ಸಿಮೆಟ್ರಿಕ್ ಅಂತ ಬರ್ಕೋಬೇಕು. ಇದೊಂದು ಸೆಂಟೆನ್ಸ್ ಜ್ಞಾಪಕ ಇಟ್ಕೊಳ್ಳಿ, ವಿ ಹ್ಯಾವ್ ಬೈ ಸಿಮೆಟ್ರಿಕ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಚೆಕ್ ಮಾಡ್ಕೋಬೇಕು ಒಂದು ಸತಿ ಇದು ಬರೆಯೋಕ್ಕೆ ಮುಂಚೆ. ಈಗ ನೋಡಿ, ಆರ್ ಏನಿದೆ ಇಲ್ಲಿ, ಎಕ್ಸ್ ಬದಲು ವೈ ಬದಲು ಝೆಡ್ ಹಾಕಿದ್ರೆ ಎಸ್ ಬರುತ್ತಾ ನೋಡಬೇಕು, ವೈ ಬದಲು ಝೆಡ್ ಬದಲು ಎಕ್ಸ್ ಹಾಕಿದ್ರೆ ಟಿ ಇದೆಯಾ ನೋಡಬೇಕು. ಇಲ್ಲಿ ಝೆಡ್ ಬದಲು ಎಕ್ಸ್ ಹಾಕಿ ಎಕ್ಸ್ ಬದಲು ವೈ, ಆ ಆನ್ಸರ್ ಆರ್ಗಿದೆಯಾ ನೋಡಬೇಕು. ಅಂದರೆ ಆರಲ್ಲಿ ಎಕ್ಸ್ ಬದಲು ವೈ ಹಾಕಬೇಕು, ವೈ ಬದಲು ಝೆಡ್ ಹಾಕಬೇಕು, ಅದು ಎಸ್ ಬರುತ್ತಾ ನೋಡಬೇಕು. ಅದೇ ಥರ ಎಸ್ಸಲ್ಲಿ ವೈ ಬದಲು ಝೆಡ್ ಬದಲು ಎಕ್ಸ್ ಹಾಕಬೇಕು, ಅದು ಆರ್ ಟಿ ಬರುತ್ತಾ ನೋಡಬೇಕು. ಟಿಲಿ ಝೆಡ್ ಬದಲು ಎಕ್ಸ್ ಬದಲು ವೈ ಹಾಕಬೇಕು, ಆರ್ ಬರುತ್ತಾ ನೋಡಬೇಕು. ಆ ಥರ ಬಂದರೆ ಅದಕ್ಕೆ ನಾವು ಏನಂತೀವಿ, ಸಿಮೆಟ್ರಿಕ್ ಅಂತೀವಿ. ಸಿಮೆಟ್ರಿಕ್ ಇದ್ದರೆ ಒಂದು ಅಡ್ವಾಂಟೇಜ್ ಏನಂದರೆ, ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಮಾಡಿದ್ರಲ್ವಾ, ಆ ಥರ ನೀವು ವೈ ಡೋ ಯು ಬೈ ಡೋ ವೈ, ಝೆಡ್ ಡೋ ಯು ಬೈ ಡೋ ಝೆಡ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಬರಿಬೋದು. ಹಿಂಗೆ ನೋಡ್ಕೊಳ್ಳಿ. ಇಲ್ಲೇನು ಮಾಡಿ, ಬೇಸಿಕ್ ಇದು ಬರೆಯೋಕ್ಕೆ ಹೋಗಬೇಡಿ, ಯು ಬದಲು ಯುನೇ ಇಟ್ಕೊಳ್ಳಿ, ಎಕ್ಸ್ ಬದಲು ಏನು ಮಾಡಿ ಚೇಂಜ್ ಮಾಡಿ, ವೈ ಬದಲು ಝೆಡ್ಗೆ ಎಕ್ಸ್, ಅದೇ ಥರ ಪಿ ಬದಲು ಕ್ಯೂ ಬದಲು ಆರ್ ಬದಲು ಪಿ. ಅರ್ಥ ಆಯ್ತಲ್ವಾ? ಸಾರಿ ಆರ್ ಎಸ್ ಟಿ ಇರೋದು ನಾನು ಪಿ ಕ್ಯೂ ಆರ್ ಹಾಕ್ಕೊಬಿಟ್ಟಿದ್ದೀನಿ.
ಹೇಳಿ. ಆರ್ ಇದ್ದರೆ ಏನು ಚೇಂಜ್ ಮಾಡಬೇಕು? ಎಸ್ ಇದ್ದರೆ ಟಿ ಇದ್ದರೆ ಏನು? ಆರ್. ಗೊತ್ತಾಗ್ತಿದೆಯಲ್ವಾ? ಈ ಥರ ಚೇಂಜ್ ಮಾಡಬೇಕು. ಈಗ ಹೇಳಿ ಏನಾಗುತ್ತೆ ಇದು? ಎಕ್ಸ್ ಬದಲು ಏನು ಬರುತ್ತೆ? ವೈ. ಡೋ ಯು ಹಂಗೆ ಇರುತ್ತೆ, ಡೋ ಎಕ್ಸ್ ಬದಲು ಡೋ ವೈ ಈಸ್ ಈಕ್ವಲ್ ಟು ಎಕ್ಸ್ ಬದಲು ವೈ ಬದಲು ಝೆಡ್ಡು, ಡೋ ಯು ಬೈ ಡೋ ಆರ್ ಬದಲು ಡೋ ಎಸ್, ಮೈನಸ್ ಝೆಡ್ ಬದಲು ಎಕ್ಸ್ ಬದಲು ವೈ, ಡೋ ಯು ಬೈ ಟಿ ಬದಲು ಡೋ ಆರ್, ಮತ್ತು ವೈ ಬದಲು ಝೆಡ್, ಡೋ ಯು ಬೈ ಡೋ ವೈ ಬದಲು ಡೋ ಝೆಡ್ಡು. ಇಲ್ಲಿ ವೈ ಬದಲು ಏನು? ಝೆಡ್ ಬದಲು ಎಕ್ಸ್, ಡೋ ಯು ಬೈ ಡೋ ಎಸ್ ಬದಲು ಏನು? ಡೋ ಪಿ. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ಬದಲು ವೈ ಬದಲು ಡೋ ಯು ಬೈ ಡೋ ಆರ್ ಬದಲು ಆರ್ ಅಂದ್ರೇನು? ಸಾರಿ, ಪಿ ಅಲ್ಲ, ಆರ್ ಬದಲು ಎಸ್ ಬದಲು ಟಿ. ಕರೆಕ್ಟ್ ಇದೆಯಾ? ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ ಬದಲು ವೈ, ಡೋ ಯು ಬೈ ಡೋ ಎಕ್ಸ್ ಬದಲು ಡೋ ವೈ, ಎಕ್ಸ್ ಬದಲು ವೈ ಬದಲು ಝೆಡ್ಡು, ಡೋ ಯು ಬೈ ಡೋ ಆರ್ ಬದಲು ಏನು? ಡೋ ಎಸ್, ಮೈನಸ್ ಝೆಡ್ ಬದಲು ಎಕ್ಸ್ ಬದಲು ವೈ, ಡೋ ಯು ಬೈ ಡೋ ಟಿ ಬದಲು ಏನು? ಡೋ ಯು ಬೈ ಡೋ ಆರ್. ಇಲ್ಲಿ ವೈ ಬದಲು ಝೆಡ್ಡು, ವೈ ಬದಲು ಝೆಡ್ ಬದಲು ಎಕ್ಸು, ಡೋ ಯು ಬೈ ಡೋ ಎಸ್ ಬದಲು ಎಲ್ಲಿದೆ? ಡೋ ಎಸ್ ಬದಲು ಡೋ ಟಿ, ಮೈನಸ್ ಎಕ್ಸ್ ಬದಲು ವೈ ಬದಲು ಝೆಡ್ಡು, ಡೋ ಯು ಬೈ ಡೋ ಆರ್ ಬದಲು ಏನು? ಡೋ ಎಸ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಈಕ್ವೇಷನ್ ಏನಂತ ಬರ್ಕೋಬೇಕು? 1 ಇದಕ್ಕೆ 2 ಇದಕ್ಕೆ 3. ಹೇಳಿ, 1 + 2 + 3 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 1 ಲೆಫ್ಟ್ ಹ್ಯಾಂಡ್ ಏನು? ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ, ಡೋ ಯು ಬೈ ಡೋ ವೈ ಪ್ಲಸ್ ಝೆಡ್, ಡೋ ಯು ಬೈ ಡೋ ಝೆಡ್. ಈಗ ನೋಡಿ, ಲೆಫ್ಟ್ ಹ್ಯಾಂಡ್ ಪ್ಲಸ್ ಮಾಡಿದ್ರೆ ರೈಟ್ ಹ್ಯಾಂಡು ಪ್ಲಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಎಕ್ಸ್ ಬೈ ವೈ ಡೋ ಯು ಬೈ ಡೋ ಆರ್ ಮೈನಸ್ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಆರ್, ಇದು ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಟಿ ಪ್ಲಸ್ ಡೋ ಯು ಬೈ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಟಿ ಕ್ಯಾನ್ಸಲ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಆ್ಯಡ್ ಮಾಡಿದಾಗ ಏನು ಬರುತ್ತೆ? 0. ಹೆನ್ಸ್ ಪ್ರೂವ್ಡ್. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗ ಹೆಂಗೆ ಮಾಡೋದು ಇನ್ನೊಂದು ಸತಿ ಹೇಳಿ. ಯು ಅಂದರೆ ಏನು? ಎಫ್ ಆಫ್ ಆರ್ ಎಸ್ ಟಿ, ವೇರ್ ಆರ್ ಅಂದರೆ ಎಕ್ಸ್ ಬೈ ವೈ, ಎಸ್ ಅಂದರೆ ಬೈ ಝೆಡ್, ಟಿ ಅಂದರೆ ಝೆಡ್ ಬೈ ಎಕ್ಸ್. ಡೋ ಯು ಬೈ ಡೋ ಎಕ್ಸ್ ಅಂದರೆ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ಯುನ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಆರ್ನ ವಿತ್ ರೆಸ್ಪೆಕ್ಟ್ ಟು ಯುನ ವಿತ್ ರೆಸ್ಪೆಕ್ಟ್ ಟು ಎಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಯುನ ವಿತ್ ರೆಸ್ಪೆಕ್ಟ್ ಟು ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ಆರ್ ಹಂಗೆ ಇಟ್ಕೊಳ್ಳಿ. ಇದನ್ನು 1/y ಇಟ್ಕೊಂಡು ಎಕ್ಸ್ಗೇನು ಡಿಫ್ರೆನ್ಷಿಯೇಷನ್ ಪ್ಲಸ್ ಡೋ ಯು ಬೈ ಡೋ ಎಸ್ ಹಂಗೆ ಇಟ್ಕೊಳ್ಳಿ. ಡೋ ಎಸ್ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಡೋ ಯು ಬೈ ಡೋ ಟಿ ಹಂಗೆ ಇಟ್ಕೊಳ್ಳಿ. ಝೆಡ್ ಹಂಗೆ ಇಟ್ಕೊಳ್ಳಿ. 1/xಗೇನು? ಮೈನಸ್ 1/x². ಇದನ್ನ ಬರ್ಕೊಳ್ಳಿ ನೀಟಾಗಿ. ಮಲ್ಟಿಪ್ಲೈ ಬೈ ಏನು ಮಾಡ್ಕೊಳ್ಳಿ? ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಡೋ ಯು ಬೈ ಡೋ ಆರ್ ಮೈನಸ್ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಟಿ. ಇದನ್ನ ಇಕ್ವೇಷನ್ ಏನು ಅನ್ಕೋಬೇಕು? 1/y ಇಂಟು 1 ಏನು? ಇಲ್ಲ, ಡೋ ಆರ್ ಬೈ ಡೋ ಎಕ್ಸ್ ಅಲ್ವಾ? 1/y ಕಾನ್ಸ್ಟೆಂಟ್, ಎಕ್ಸ್ಗೇನು 1. ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದಾಗ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಆರ್, ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಟಿ. ಈಗ ಎಕ್ಸ್ ಬದಲು ವೈ ಬದಲು ಝೆಡ್ ಬದಲು ಎಕ್ಸ್, ಮತ್ತು ಆರ್ ಬದಲು ಎಸ್ ಬದಲು ಟಿ ಬದಲು ಆರ್ ಮಾಡಿದಾಗ ಈ ಥರ ಬರುತ್ತೆ. ಆಮೇಲೆ 3 ಆ್ಯಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 0. ಹೆನ್ಸ್ ಪ್ರೂಫ್. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.